ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕಳೆದ 3-4 ದಿನಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಆಗುತ್ತಿರುವ ಮಳೆಯಿಂದ ಬೈಂದೂರು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಅಪಾಯದಲ್ಲಿದೆ ಅಂತಲೇ ಹೇಳ್ಬೋದು. ನಾವೀಗ ಬೈಂದೂರು ತಾಲೂಕು ವ್ಯಾಪ್ತಿಗೆ ಬರುವಂಥ ಸೋಮೇಶ್ವರ ಬೀಚ್ ಬಳಿ ಇದ್ದೇವೆ. ನೀವು ಇಲ್ಲಿ ನೋಡ್ಬೋದು. ಇಲ್ಲಿರುವಂತ ಅಂತ ಹೇಳಿದ್ರೆ ಪಡುವರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದಂಥ ಈ ಪ್ರದೇಶ ದೊಂಬೆ ಅಂತ ಕರೀತಾರೆ ಈ ಪ್ರದೇಶಕ್ಕೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ರೀತಿ ಒಂದು ಗುಡ್ಡದ ಮೇಲೆ ಒಂದು ಕಟ್ಟಡವನ್ನು ಕಟ್ಟಿರುವುದು ಸದ್ಯ ಈಗ ಇಲ್ಲಿ ಗುಡ್ಡ ಕುಸಿತಕ್ಕೆ ಕಾರಣ ಆಗಿದೆ ಅನ್ನುವಂಥ ಸ್ಥಳೀಯರ ಆರೋಪ ಅಂತಲೇ ಹೇಳ್ಬೋದು. ಶೇಡಿ ಮಣ್ಣಿನಿಂದಲೇ ನಿರ್ಮಾಣ ಆಗಿರುವಂಥ ಗುಡ್ಡ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ವಲ್ಪ ನೀರು ತಾಗಿದ್ರೂ ಕೂಡ ಗುಡ್ಡ ಇಲ್ಲಿ ಜರುಗ್ತದೆ. ಅಂಥದ್ರಲ್ಲಿ ಸ್ಥಳೀಯರಿಂದ ಮತ್ತೊಬ್ಬರು ಖಾಸಗಿಯವರು ಈ ಜಾಗವನ್ನು ಪರ್ಚೇಸ್ ಮಾಡಿ ಸ್ವಂತಕ್ಕೆ ಒಂದು ರೋಡನ್ನು ಕೂಡ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಕಟ್ಟಡವನ್ನು ಕಟ್ಟಿರುವುದು ಸದ್ಯ ಈಗ ಅಪಾಯಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿಗ ಈ ರಸ್ತೆ ಅನ್ನುವಂಥದ್ದು ಸಂಪೂರ್ಣ ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಸುಮಾರು 30 ಮನೆಗಳಿಗೆ ಸಂಪರ್ಕವೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಟ್ಟಡದ ಮೇಲ್ಗಡೆ ಇನ್ನೊಂದು ಕಟ್ಟಡ ಕಾಣ್ತಾ ಇದೆ ನಿಮ್ಗೆ ಅಲ್ಲಿ ಮೇಲ್ಗಡೆ, ಅದು ಫಾರೆಸ್ಟ್ ಐಬಿ ಅಂತ ಹೇಳ್ಬೋದು. ಆ ಕಡೆಯಿಂದ ಅಂತ ಹೇಳಿದ್ರೆ ಶಿರೂರಿನ ಆ ಕಡೆಯಿಂದ ಬರುವಾಗ ಮೇಲೆ ಒತ್ತಿನಣೆ ಅನ್ನುವ ಪ್ರದೇಶದಲ್ಲಿರುವಂಥ ಫಾರೆಸ್ಟ್ ಐಬಿ ಅದು. ಈ ಗುಡ್ಡ ಕುಸಿತದಿಂದಾಗಿ ಫಾರೆಸ್ಟ್ ಐಬಿಗೂ ಕೂಡ ಒಂದು ರೀತಿ ಧಕ್ಕೆ ಆಗಲಿಕ್ಕಿದೆ ಅನ್ನುವಂಥ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಗುಡ್ಡ ಜರುಗಿದ್ರೆ ಕಂಪ್ಲೀಟಾಗಿ ಆ ಕಟ್ಟಡದ ಜೊತೆಗೆ ಸಂಪೂರ್ಣ ಮಣ್ಣು ಕುಸಿತಕ್ಕೆ ಒಳಗಾಗುವ ಹಿನ್ನೆಲೆಯಲ್ಲಿ ಆ ಮೇಲ್ಗಡೆ ಇರುವಂಥ ಕಟ್ಟಡಕ್ಕೂ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಇನ್ನು ಈ ಪಕ್ಕದಲ್ಲಿರುವಂಥದ್ದು ಸೋಮೇಶ್ವರ ಬೀಚು ಅಂತಲೇ ಹೇಳ್ಬೋದು. ಇದು ಪ್ರಸಿದ್ಧವಾಗಿರುವಂಥ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು. ಆ ಬೀಚಿಗೂ ಕೂಡ ಎಫೆಕ್ಟ್ ಆಗ್ತಿರೋದನ್ನು ನೀವು ನೋಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಒಂದು ರಸ್ತೆ ಇದೆ, ಕೆಳಗಡೆ ಹೋಗಲಿಕ್ಕೆ ಒಂದು ರಸ್ತೆ ಇದೆ. ಎರಡೂ ರಸ್ತೆಗೂ ಕೂಡ ಈ ಗುಡ್ಡ ಜರುಗಿದ್ರೆ ಎರಡೂ ರಸ್ತೆಗೂ ಕೂಡ ಬಂದಾಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಸ್ಥಳೀಯರು ಈ ಮೊದಲು ಕೂಡ ಈ ಕಟ್ಟಡ ನಿರ್ಮಾಣದ ವೇಳೆ ಕೂಡ ಪ್ರಶ್ನೆ ಮಾಡಿದ್ರು ಅಂತಲೇ ಹೇಳ್ತಾರೆ. ಖಾಸಗಿಯವರು ಜಾಗ ಪರ್ಚೇಸ್ ಮಾಡಿದಾಗ ಹೇಳಿದರು ಅಂತ ಹೇಳಿದ್ರೆ ಇದು ಈ ಮೇಲ್ಗಡೆ ಕಟ್ಟಡ ನಿರ್ಮಾಣ ಮಾಡಿದರೆ ಮುಂದೆ ಸಮಸ್ಯೆ ಆಗಲಿಕ್ಕಿದೆ, ಗುಡ್ಡ ಜರುಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿರುವವರಿಗೆ ಇಲ್ಲಿನ ಗುಡ್ಡದ ಗ್ರೌಂಡ್ ಸ್ಟೆಬಿಲಿಟಿ ಏನಂತ ಗೊತ್ತು. ಯಾಕಂತೇಳಿದ್ರೆ ಸ್ವಲ್ಪ ಮಳೆ ಬಂದರೂ ಕೂಡ ಗುಡ್ಡ ಜರುಗುವಂಥ ಸಾಧ್ಯತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡೋದು ಅಥವಾ ಇನ್ನಿತರ ಚಟುವಟಿಕೆಗಳು ಅಂತ ಹೇಳಿದ್ರೆ ರಸ್ತೆ ನಿರ್ಮಾಣ ಇರ್ಬೋದು, ಏನೇ ಮಾಡಿದರೂ ಕೂಡ ಅಪಾಯ ಕಟ್ಟಿಟ್ಟ ಬುಟ್ಟಿ ಅನ್ನುವಂಥದ್ದು ಕೂಡ ಸ್ಥಳೀಯರಿಗೆ ಗೊತ್ತಿತ್ತು. ಸದ್ಯ ನೋಡ್ಬೋದು ಈಗ ಆ ಬೀಚ್ಗೆ ಹೋಗುವ ರಸ್ತೆ ಇರ್ಬೋದು ಅಥವಾ ದೊಂಬೆ ಪ್ರದೇಶಕ್ಕೆ ಹೋಗುವಂಥ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರುವುದನ್ನು ನೀವು ನೋಡ್ತಾ ಇದ್ದೀರಿ. ಗ್ರಾಮಸ್ಥರು ಒಂದು ರೀತಿ ಭಯಭೀತಿಗೆ ಒಳಗಾಗಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಕೆಲವೇ ದಿನಗಳ ಹಿಂದೆ ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಕೂಡ ಗುಡ್ಡ ಕುಸಿತದಿಂದಾಗಿ ಸಾವು ನೋವುಗಳು ಸಂಭವಿಸಿತ್ತು. ಅದು ಇಲ್ಲಿನ ಗ್ರಾಮಸ್ಥರ ಕಣ್ಮುಂದೆ ಬಂದಿದೆ ಅಂತಲೇ ಹೇಳ್ಬೋದು. ಏನು ಸಮಸ್ಯೆ ಅಂತ ಹೇಳಿದ್ರೆ ಗುಡ್ಡ ಕುಸಿತದಿಂದ ಮೊದಲು ನೀವು ಹೇಳಿದ್ರೆ ಅಧಿಕಾರಿಗಳು ಹೇಗೆ ಅಂತ ಸ್ಥಳೀಯ ಇದು ಸಾಮಾನ್ಯವಾಗಿ ಮಳೆ ಬಂದಾಗ ವರ್ಷ ಗುಡ್ಡ ಕುಸಿತ ಇರುತ್ತೆ. ಸೇಡಿ ಗುಡ್ಡಿ ಆದ್ದರಿಂದ ಇಲ್ಲಿ ಆಕಸ್ಮಿಕವಾಗಿ ಒಂದು ಗುಡ್ಡ ಅದು ರಸ್ತೆ ಮಾಡಿ ಬಿಲ್ಡಿಂಗ್ ಮಾಡಿದ್ರು, ಗುಡ್ಡೆ ಕುಸಿತ ಇರುತ್ತೆ. ಇದರಿಂದ ಜನರಿಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಕೂಡ ಅಧಿಕಾರಿಗಳು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ನಮಗೆ ಇಲ್ಲಿ ದೊಂಬೆಯಲ್ಲಿ 30-40 ಕುಟುಂಬ ಇದೆ. ಅವರು ಬೈಂದೂರಿಗೆ ಎಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಯಾರು ರಕ್ಷಣೆ ಮಾಡುವರು ಅಂತ ಕೇಳ್ತಿದ್ರು. ಈಗ ಎಷ್ಟು ದಿವಸದಿಂದ ಮಳೆ ಪ್ರಾರಂಭದಿಂದ ಈ ರೀತಿ ಸಮಸ್ಯೆ ಆಗ್ತಿದೆ ಹೇಗಂತ? ಹೌದು, ಮಳೆ ಬಂದವಾಗಿಂದ ಈಗ ಒಂದು 15 ದಿವಸದಿಂದ ಈಗ ಆಗ್ತಾ ಉಂಟು. ಈಗ ಒಂದು 3-4 ದಿವಸದಿಂದ ಇದೀಗ ಬೀಳುವ ಸ್ಥಿತಿಯಲ್ಲಿ ಇದೆ ಈ ಬಿಲ್ಡಿಂಗು. ಸಂಪೂರ್ಣ ಎಲ್ಲದಕ್ಕೂ ತೊಂದರೆ ಆಗ್ಬೋದು. ಎಲ್ಲ ಬೀಚಿಗೆ ರೋಡಿಗೆಲ್ಲ ತೊಂದರೆ ಆಗುತ್ತೆ. ಎಲ್ಲ ಸಾರ್ವಜನಿಕರಿಗೂ ಕಷ್ಟ ಆಗುತ್ತೆ ಇದರಿಂದ. ಅಧಿಕಾರಿಗಳು ಬಂದಿದ್ರೆ ಇಲ್ಲಿಗೆ ಬಂದಿದ್ರು, ಬಂದು ಮಾತಾಡ್ತಿದ್ರು, ಕೇಳ್ತಿದ್ರು. ಹಾಗಾದ್ರೆ ನಾವು ಮೊದಲು ನೀವು ಯಾಕೆ ಪರ್ಮಿಷನ್ ಕೊಟ್ಟಿದ್ರೆ ಕೇಳಿದರೆ ಅದಕ್ಕೆ ಯಾರ್ದು ಆನ್ಸರ್ ಇಲ್ಲ. ನಿನ್ನೆ ಶಾಸಕರು ಹೇಳಿದ್ದಾರೆ ಇದು ಅಧಿಕಾರಿಗಳೇ ಹೊಣೆ ಅಂತ, ಅಧಿಕಾರಿಗಳೇ ಹೊಣೆ ಅಂತ ಹೇಳಿದರು. ಸೊ ಒಟ್ಟಾರೆಯಾಗಿ ಗುಡ್ಡ ಅನ್ನುವಂಥದ್ದು ಮಳೆಯ ತೀವ್ರತೆಗೆ ಕುಸಿತಾ ಇರುವಂಥದ್ದು. ಇನ್ನು ಭಾರಿ ಮಳೆ ಆದಲ್ಲಿ ಗುಡ್ಡ ಸಂಪೂರ್ಣವಾಗಿ ಕುಸಿತಕ್ಕೆ ಒಳಗಾಗೋದ್ರ ಜೊತೆಗೆ ಅಲ್ಲಿ ಮೇಲಿರುವಂಥ ಕಟ್ಟಡ ಕೂಡ ಆ ಗುಡ್ಡದ ಜೊತೆ ಕೆಳ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಸ್ಥಳೀಯರ ಆಗ್ರಹ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.